ವೆಲ್ಕಮ್ ಟು ಮೈ ಚಾನಲ್ ಮಗ ಕೋಡಿಂಗ್ ಸೂತ್ರಾಸ್. ಸೊ ಇವತ್ತಿಂದ ಒಂದು ಹೊಸ ಸೀರೀಸ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ರೀಸೆಂಟಾಗಿ ನಾನು ನೋಟಿಸ್ ಮಾಡ್ತಾಯಿದ್ದೀನಿ ಲಿಂಕ್ ಎಲ್ಲ ಕಡೆ ಕೇಳ್ತಾ ಇದ್ದಾರೆ ತುಂಬ ಇಂಟರ್ವ್ಯೂಸಲ್ಲಿ. ಸೊ ಅದ್ರ ಮೇಲೆ ಒಂದು ಸ್ಮಾಲ್ ಸೀರೀಸ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಪ್ಯಾಟರ್ನ್ ಯಾವ ಥರ ಇರ್ತದಪ್ಪ ಅಂದರೆ, ಒಂದು ಮೆಥಡ್ ತೊಗೋತೀನಿ, ಆ ಮೆಥಡ್ ಮೇಲೆ ಎರಡು ಎಕ್ಸಸೈಸ್ ಇರುತ್ತೆ. ಎರಡು ಎಕ್ಸಸೈಸ್ನ ಕ್ವೆರಿ ಮೆಥಡ್ ಮತ್ತು ಸಿಂಟ್ಯಾಕ್ಸ್ ಮೆಥಡ್ ಅಂತ ಹೇಳ್ತಾರೆ. ಸೊ ಕ್ವೆರಿ ವರ್ಸಸ್ ಮೆಥಡ್ ಸಿಂಟ್ಯಾಕ್ಸ್. ಸೊ ಇದ್ರ ಮೇಲೆ ಎಷ್ಟೊಂದು ಮೆಥಡ್ಸ್ ಇದೆ ಎನಿವೇರ್ ಅಂತ. ಸೊ ಅದಕ್ಕೆ ಮುಂಚೆ ಒಂದು ಸ್ಮಾಲ್ ಡೆಮೋ ಕೊಡ್ತೀನಿ ನಾನು ಏನು ಮಾತಾಡ್ತಾ ಇದ್ದೀನಿ ಅಂತ. ಸೊ ಓಕೆ, ಯಾವ ಥರಪ್ಪ ಅಂದರೆ, ನೋಡಿ ಇದು ನನಗೆ ಎನ್ಯೂಮರೇಬಲ್ ರಿಟರ್ನ್ ಮಾಡುತ್ತೆ. ಸೊ ಇಲ್ಲಿ ಏನು ಬರ್ದಿದ್ದೀನಪ್ಪ ಅಂದರೆ, ಸೊ ಇದರ ಅರ್ಥ ಏನಪ್ಪ ಅಂದರೆ, ಗೆಟ್ ಮೀ ಆಲ್ ದ ನಂಬರ್ಸ್ ಫ್ರಮ್ ದ ಅರೇ ವಿಚ್ ಈಸ್ ನಾಟ್ ಈಕ್ವಲ್ ಟು 6. ಸೊ ಯಾವುದಾದ್ರು 6 ಅಲ್ವೋ ಅದೆಲ್ಲ ತೊಗೊಂಬ ಅಂತ ಹೇಳ್ತಾ ಇದ್ದೀನಿ. ಪ್ರಿಂಟ್ ಮಾಡ್ತೀನಿ. ನಾನು ಮಾಡ್ತಾಯಿದ್ದೀನಿ. ಏನೋ ಇರೋದು ಬಂತು, ಏನಿರೋದು assets file not found, the run on get package restore. ಓಕೆ, ಓಕೆ ಇಂಟರ್ನೆಟ್ ಇಲ್ಲ, ಅದಕ್ಕೆ ವರ್ಕ್ ಆಗ್ತಾಯಿಲ್ಲ. ಸೊ ಒಂದು ನಿಮಿಷ ಕೊಡಿ. ಕನೆಕ್ಟ್ ಮಾಡ್ತೀನಿ ವೆಬ್ಗೆ. ಕನೆಕ್ಟ್ ಆಯಿತು. ನೋಡಿ ಹೋಯ್ತು ಈಗ. ಸೂಪರ್. ಸೊ ಈಗ ಲಾಂಚ್ ಮಾಡ್ತೀನಿ. ನೋಡಿ, ಓ
ಸೊ ಏನಪ್ಪ ಮಾಡ್ತೀನಿ ಅಂದರೆ ಸ್ಮಾಲ್ ಫಾರ್ ಲೂಪ್ ಅಂದ್ಬಿಟ್ಟು ಪ್ರಿಂಟ್ ಮಾಡ್ತೀನಿ. ಸೇಮ್ ಆಫ್ಟರ್ ನೋಡಿ ಇಲ್ಲಿ ರಾಂಗ್ ಪ್ರಿಂಟ್ ಮಾಡ್ತಾ ಇದ್ದೀನಿ ತಿರ್ಗಾ. ಸೊ ಇವಾಗ ಏನು ಮಾಡ್ತೀನಪ್ಪ ಅಂದರೆ ವಿತೌಟ್ 6 ಅಂತ ಇದೆಯಲ್ಲ ಅದರಲ್ಲಿ ಪ್ರಿಂಟ್ ಮಾಡ್ತೀನಿ. ಸೊ ಈ ವರ್ಕ್ ಆಗುತ್ತೆ ನೋಡಿ. ಓಕೆ, ಸ್ಪೇಸ್ ಬರ್ತಾ ಇಲ್ಲ. ಸೊ ಏನು ಮಾಡೋದು, ಕೆಲಸ ಮಾಡ್ತೀನಿ ನಾನು. ಈ ಥರ ಮಾಡ್ತೀನಿ. ಓಕೆ, ಈಗ ನೋಡಿ ಇಲ್ಲಿ ವಿತೌಟ್ 6 ಲಿಂಕ್ ಟು ಟವರ್ ಬಿಫೋರ್ ಫಿಲ್ಟರಿಂಗ್ ಆಫ್ಟರ್ ಫಿಲ್ಟರಿಂಗ್. ಇಲ್ಲಿ ನೋಡಿ ಸ್ಟಾರ್ಟಿಂಗು 1 2 5 6 67 8 6 6 ಅಂತ ಇತ್ತು. ಸೊ ಫಿಲ್ಟರ್ ಆದಮೇಲೆ ನೋ 6. ಸೊ ಇದು ಲಿಂಕ್ ಕ್ವೆರಿ ಮೆಥಡ್ಸ್. ಸೊ ಇದ್ರ ಮೇಲೆ ನಾನು ಕ್ವೆರಿ ಆ್ಯಂಡ್ ಸಿಂಟ್ಯಾಕ್ಸ್ ಆಗಲೇ ಹೇಳಿದ್ನಲ್ಲ ಆ ಥರ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಇದು ಕೊಡಬೇಕು, ಬೇಸಿಕ್. ಇದು ಏನಪ್ಪ ಅಂದರೆ ಇಲ್ಲಿ ನೋಡಿದ್ರೆ ನಾನು ಏನಿದು ಅಂತ ನಿಮ್ಗೆ ಅನ್ನಿಸ್ತಾ ಇರ್ಬೋದು, ಏನಪ್ಪ ಇದಕ್ಕೆ ಲ್ಯಾಂಬ್ಡಾ ಫಂಕ್ಷನ್ ಅಂತಾರೆ, ಅನಾನಿಮಸ್ ಫಂಕ್ಷನ್ ಅಂತ. ಸೊ ಅದ್ರ ಮೇಲೆ ಒಂದು ಸ್ಮಾಲ್ ಬ್ಯಾಕ್ಗ್ರೌಂಡ್ ಕೊಡ್ತೀನಿ ನಾನೀಗ. ಅಂದರೆ ಅದಕ್ಕೆ ಏನಕ್ಕೆ ಅದನ್ನು ಅನಾನಮಸ್ ಫಂಕ್ಷನ್ ಅಂತ ಯೂಸ್ ಮಾಡ್ತಾರೆ ಅಂತ ಇದರಲ್ಲಿ. ಸೊ ಓಕೆ, ಸೊ ಇದನ್ನೇ ನಾನು ಇವಾಗ ಏನು ಮಾಡ್ತೀನಪ್ಪ ಅಂದರೆ ನಾರ್ಮಲ್ ಇದು ಯೂಸ್ ಮಾಡ್ಕೊಂಡು ಮಾಡ್ತೀನಿ ವಿತೌಟ್ ಯೂಸಿಂಗ್ ಇದು ಲಿಂಕ್. ವಿತೌಟ್ 6 ಅಂತ ಹೇಳ್ತೀನಿ, ನಂಬರ್ಸ್. ಏನಿದು is not valid. Okay, okay.
ನೋಡಿ ತಿರ್ಗಾ ರನ್ ಮಾಡ್ತೀನಿ. ಇವಾಗ ನಿಮಗೆ ಏನೇನೋ ವ್ಯಾಲ್ಯೂಸ್ ಎಲ್ಲ ಕಾಣಿಸುತ್ತೆ. 0 0 0 ಅಂತ ನೋಡಿ 6 ಇತ್ತಲ್ಲ, ಅಲ್ಲೆಲ್ಲ 0 ಬಂದಿದೆ. ಸೊ ಇದೊಂದು ಸೈಡ್ ಎಫೆಕ್ಟ್ ನಾವೇ ಮಾಡಿದೆ. ಸೊ ಏನಕ್ಕಂದರೆ ನಾವು ಲಿಂಕಲ್ಲಿ ನೋಡಿದ್ರೆ ಅದು ಐ ನಂಬರಲ್ಲಿ ರಿಟರ್ನ್ ಮಾಡ್ತಾಯಿತ್ತು ಇಂಟರ್ನಲ್ ಆಗಿ ನಾವು ಆಪ್ಟಿಮೈಸ್ ಮಾಡಿ. ಸೊ ಆಪ್ಟಿಮೈಸೇಷನ್ಸ್ ಎಲ್ಲ ನಾವು ಮಾಡಬೇಕಾಗುತ್ತೆ. ಇವಾಗ ಏನಪ್ಪ ಮಾಡ್ಬೋದು ಅಂದರೆ ಇದನ್ನು ಲಿಸ್ಟ್ ಮಾಡ್ಕೊಬೋದು. ಸೊ ಮೇನ್ ಪಾಯಿಂಟ್ ಅದಲ್ಲ, ಮೇನ್ ಪಾಯಿಂಟ್ ಬಂದುಬಿಟ್ಟು ಲಿಂಕ್ ಮೆಥಡ್ಸ್ ಯಾವ ಥರ ಮಾಡೋದು ಅಂತ. ಸೊ ನೀವಾಗ ನೋಡಿದ್ರೆ ನಾನು ಇಲ್ಲೊಂದು ಇದು ಪಾಸ್ ಮಾಡ್ತಿದ್ದೀನಿ ನೋಡಿದ್ರೆ, ಸೊ ಅದು ಇಲ್ಲಿದೆ. ನಾನು ಇವಾಗ ಇದಕ್ಕೇನು ಮಾಡ್ತೀನಪ್ಪ ಅಂದರೆ ಪ್ರೆಡಿಕೇಟ್ ಪಾಸ್ ಮಾಡ್ತೀನಿ, ನಂಬರ್ಸ್ ವಿಥೌಟ್ 6 ಅಂತ. ಸೊ ಏನು ಮಾಡ್ತೀನಿ ಅಂದರೆ ಬೂಲ್ number is not 6. Okay. ಸೊ ಇಲ್ಲಿ ಈ ಥರ ಬರ್ಕೋಬೇಕು, ಪ್ರೆಡಿಕೇಟು, ಫಂಕ್ಷನ್ ಪ್ರೆಡಿಕೇಟು. ಸೊ ಫಸ್ಟ್ ಇನ್ಪುಟ್ ಏನು ಅಂತ ನೋಡ್ಕೊಳ್ಳಿ, ಇದ್ರದ್ದು ಏನು ಇನ್ಪುಟ್ಟು ಅಂತ. ಇಂಟ ಈ ಕಡೆ ಔಟ್ಪುಟ್ಟು ಬೂಲಿಯನ್ ಅಂತ. ಸೊ ನಾನು ಇವಾಗ ಏನು ಮಾಡ್ತೀನಿ ಅಂದರೆ ಇದನ್ನು ರೀಪ್ಲೇಸ್ ಮಾಡ್ತೀನಿ. ಏನು ಮಾಡಿದೆ ಅಂತ ನೋಡಿ. ಸೊ ಅಲ್ಲಿ ಡೈರೆಕ್ಟಾಗಿ ಫಂಕ್ಷನ್ ಮಾಡ್ತಿದ್ದಲ್ಲ, ಅದ್ರ ಬದಲು ಈಗ ಫಂಕ್ಷನ್ ಪಾಸ್ ಮಾಡ್ತಾಯಿದ್ದೀನಿ ಇಂಟರ್ನಲ್ ಆಗಿ, ತಿರ್ಗಾ ರನ್ ಮಾಡ್ತೀನಿ. ಸೊ ಔಟ್ಪುಟ್ ಸೇಮ್ ಇರುತ್ತೆ ನೋಡಿ. ಮುಖ ಏನೋ ಎರರ್ ಬರ್ತಿದೆ. ಓಕೆ, ಇಸ್ ನಾಟ್ ಇದ್ದಾಗ ಟ್ರೂ ಮಾಡು ಅಂತ ಹೇಳ್ತಾ ಇದ್ದೀನಿ ನಾನು ಅಲ್ಲೇ. ಸೊ ನೋಡಿ ಈಗ. ಸೊ ಇದನ್ನು ಇವಾಗ ಈ ಫಂಕ್ಷನ್ ಇಲ್ಲದೇ ಮಾಡ್ಬೋದಾ ಅಂತ ನಿಮಗೆ ಅನ್ನಿಸ್ಬೋದು. ಸೊ ಇದು 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 ಬರೀಲೇಬೇಕಾ ಫಂಕ್ಷನ್ಸ್ ಯಾವಾಗ? ಸೊ ಆಪ್ಟಿಮೈಸ್ ಮಾಡೋಕ್ಕೆ ಏನು ಮಾಡಿದ್ದಾರೆ ಅಂದರೆ, ಸೊ ಇದನ್ನು ಕೂಡ ಬರೆಯೋದು ಬೇಕಾಗಿಲ್ಲ. ಈಗ ಅದನ್ನೇ ಲ್ಯಾಂಬ್ಡಾ ಅನಾನಮಸ್ ಫಂಕ್ಷನ್ ಅಂತ ಹೇಳ್ತಾರೆ. ಸೊ ಇದ್ರ ಬದಲು ನಾನು ಏನಪ್ಪ ಮಾಡ್ತೀನಿ ಇಲ್ಲಾಂದರೆ, ಈಗ ಸೊ ಈ ಫಂಕ್ಷನ್ನೇ ಇಲ್ಲಿ ಬರಿತೀನಿ, ಲ್ಯಾಂಬ್ಡಾ ಫಂಕ್ಷನ್ ಥರ ನೋಡಿ. ಈಗ ಲ್ಯಾಂಬ್ಡಾ ಫಂಕ್ಷನ್ದು ಸಿಂಟ್ಯಾಕ್ಸ್ ಯೂಶ್ವಲಾಗಿ ಯಾವ ಥರ ಇರ್ತಪ್ಪ ಅಂದರೆ, 2 ಕರ್ಲಿ ಬ್ರೇಸಸ್, ಒಂದು ಲ್ಯಾಂಬ್ಡಾ ಆಪ್ರೇಟರು, ಮತ್ತು ಇಲ್ಲಿ ವ್ಯಾಲ್ಯೂ, ಇದು ಎಕ್ಸ್ಪ್ರೆಷನ್ ಈ ಥರ ಇರುತ್ತೆ. ಸೊ ಇದು ಸಿಂಟ್ಯಾಕ್ಸ್ ಮೋಸ್ಟ್ ಆಫ್ ದ ಟೈಮ್ಸ್. ಸೊ ನಾನು ಇವಾಗ ಅದನ್ನೇ ಇಲ್ಲಿ ಇದು ಮಾಡ್ತೀನಿ.
ಸೊ ನಾವು ಇಲ್ಲಿ ಫಂಕ್ಷನ್ ಡೈರೆಕ್ಟಾಗಿ ಬರಿತಾ ಇದ್ದೀವಿ ನೋಡಿ. ಇದನ್ನು ಒಂದೇ ಲೈನಲ್ಲಿ ಇದೇ ಬೂಲಿಯನ್ ವ್ಯಾಲ್ಯೂ ರಿಟರ್ನ್ ಮಾಡೋದು. ಆ್ಯಕ್ಚುಲಿ ಈ ಥರ ಬರೆಯೋದು ಬೇಕಾಗಿಲ್ಲ, ನಿಮ್ಗೆ ಅರ್ಥ ಆಗಲಿ ಅಂತ ಬರ್ತೀನಿ ನಾನು. ಸೊ ನಾನು ಇಲ್ಲಿ ಡೈರೆಕ್ಟಾಗಿ ಬರ್ತೀನಿ. ಸೊ ಇವಾಗಲೂ ಕೂಡ ಅದು ಹಂಗೆ ವರ್ಕ್ ಆಗುತ್ತೆ. ನೋಡಿ. ಸೊ ಅದೊಂದು ಸ್ಮಾಲ್ ಬ್ಯಾಕ್ಗ್ರೌಂಡು. ಸೊ ಬ್ಯಾಕ್ಗ್ರೌಂಡ್ ನಿಮ್ಗೆ ಗೊತ್ತಿರಲಿ ಅನಾನಮಸ್ ಫಂಕ್ಷನ್ ಅಂದರೆ ಏನು ಅಂತ ಒಂದು ಸ್ಮಾಲ್ ಓವರ್ವ್ಯೂ ಕೊಟ್ಟೆ. ಸೊ ನೆಕ್ಸ್ಟಿಂದ ನಾವು ಇಷ್ಟು ಡೆಪ್ತಲ್ಲಿ ಇಷ್ಟು ಟೈಮ್ ಸ್ಪೆಂಡ್ ಮಾಡಲ್ಲ. ಫಾಸ್ಟ್ ಅಂಡರ್ 10 ಮಿನಿಟ್ಸ್ ಮೈಂಟೈನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನಾನು. ಇವತ್ತು ತುಂಬ ಲೆಂತಿ ಆಗೋಯ್ತು. ಸೊ ಅಲ್ಲಿ ತನಕ ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ಕಲ್ತ್ಕೊಳ್ಳಿ.